ಪ್ರೇಸ್ ದ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳ್ತೀನಿ. ಈ ಸಮಯದಲ್ಲಿ ನಾವು ಒಂದು ವಾಕ್ಯ ಓದ್ಕೊಳ್ಳೋಣ. ಕೀರ್ತನೆ 50ನೇ ಅಧ್ಯಾಯ 13ನೇ ವಚನ ಓದ್ಕೊಳ್ಳೋಣ. ದೇವರ ಸ್ತೋತ್ರ. ನಾನು ಹೋರಿಗಳ ಮಾಂಸವನ್ನು ತಿನ್ನುವುದು, ಹೋತಗಳ ರಕ್ತವನ್ನು ಕುಡಿಯುವುದು ಉಂಟಾ? ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ, ಮಾಡಿದ್ದ ಹರಕೆಗಳನ್ನು ಪರತ್ಪರನಿಗೆ ಸಲ್ಲಿಸಿರಿ. ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. ಆಮೇನ್. ದೇವ್ರ ನಮ್ಮ ಸ್ತೋತ್ರವಾಗಿ. ಪ್ರಿಯ ದೇವ್ರ ಮಕ್ಕಳೇ, ದೇವರು ಎದರಲ್ಲಿ ಸಂತೋಷ ಪಡಲ್ಲ, ಎದರಲ್ಲಿ ಖುಷಿ ಪಡಲ್ಲ. ಯಾಕಂದರೆ ದೇವರು ಹೋರಿಗಳ ಮಾಂಸವನ್ನು ತಿನ್ನೋದಿಲ್ಲ, ಹಾಗೆ ಹೋತಗಳ ರಕ್ತವನ್ನು ಕುಡಿಯೋದುಂಟ. ಅದಕ್ಕೋಸ್ಕರ ನಾವೇನು ಮಾಡಬೇಕು? ನಾವು ದಿನವೆಲ್ಲ ದೇವರನ್ನು ಏನು ಮಾಡಬೇಕು? ರಕ್ತವನ್ನು ಕುಡಿಯೋದುಂಟೋ ಸ್ತುತಿ ಯಜ್ಞವನ್ನೇ ನಾವು ನೋಡಬೇಕು, ದೇವರಿಗೆ ಸಲ್ಲಿಸಬೇಕು, ಸಮರ್ಪಿಸಬೇಕು, ದಿನನಿತ್ಯ ಸಮರ್ಪಿಸಬೇಕು. ಸ್ತುತಿ ಯಜ್ಞವನ್ನು ನಾವು ದಿನವೆಲ್ಲ ಸ್ತುತಿ ಸ್ತೋತ್ರದಲ್ಲಿ ನಾವು ಮುಳುಗೋಗ್ಬೇಕು. ದೇವರು ನಮ್ಮ ಸ್ತೋತ್ರವಲ್ಲಿ. ಅದಕ್ಕೋಸ್ಕರ ನಮಗೆ ದೇವರು ಈ ದಿನಗಳಲ್ಲಿ ಅನೇಕ ಕಾರ್ಯ ನಮ್ಮ ಜೀವಿತದಲ್ಲಿ ಮಾಡಿದಾಗ ಪ್ರತಿಯೊಂದಕ್ಕೆ ನಾವು ಸ್ತುತಿ ಹೇಳಬೇಕು, ಸ್ತೋತ್ರ ಹೇಳಬೇಕು. ಅದರಿಂದ ನಮಗೆ ಇನ್ನೂ ಹೆಚ್ಚಿನ ರೀತಿ ಅದ್ಭುತ ಕಾರ್ಯ ಮಾಡುವಂಥ ದೇವರಾಗಿದ್ದಾರೆ. ಮಾಡಿದ ಆ ರಕ್ತವನ್ನು ಪರತ್ಪರನಿಗೆ ಸಲ್ಲಿಸಿರಿ, ಕಷ್ಟದಲ್ಲಿ ನನಗೆ ಮೊರೆಯಿಡಿರಿ, ಬಿಡಿಸುವೆನು. ದೇವ್ರು ನಮಗೆ ಸ್ತೋತ್ರವಾಗಲಿ. ದೇವ್ರು ಹೇಳ್ತಾರೆ, ಕಷ್ಟ ಕಾಲದಲ್ಲಿ ಏನು ಮಾಡಿರಿ? ನನಗೆ ಮೊರೆಯಿಡ್ರಿ, ಪ್ರಾರ್ಥನೆ ಮಾಡಿರಿ, ವಾಕ್ಯ ಓದ್ಕೋರಿ, ನನ್ನನ್ನು ಆರಾಧನೆ ಮಾಡಿರಿ, ನನ್ನನ್ನು ಸ್ತುತಿ ಸಮರ್ಪಣೆ ಮಾಡಿರಿ. ದೇವ್ರು ನಮಗೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು? ದಿನವೆಲ್ಲ ದೇವ್ರು ಮಾಡಿದಂಥ ಒಂದೊಂದು ಉಪಕಾರಕ್ಕೆ ನಾವು 24 ಗಂಟೆಯಲ್ಲಿ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆ ಅದ. ದೇವ್ರು ನಮಗೆ ಸ್ತೋತ್ರವಾಗಲಿ. ಅದಕ್ಕಾಗಿ ಆಗ ನನ್ನನ್ನು ಕೊಂಡಾಡುವಿರಿ. ಅವಾಗ ಏನು ಮಾಡ್ತಾರಂತೆ? ಕಷ್ಟದಲ್ಲಿ ನಮ್ಗೆ ಯಾರು ಸಹಾಯ ಮಾಡ್ತಾರೋ ಅವ್ರಿಗೆ ನಾವು ಎಷ್ಟು ಧನ್ಯವಾದ ಹೇಳ್ತೇವಲ್ಲ, ಹಾಗೆಯೇ ಕಷ್ಟದಲ್ಲಿ ಮೊರೆ ಇಡ್ರಿ, ನಾನು ನಿಮಗೆ ಅವೆಲ್ಲದರಿಂದ ಬಿಡಿಸ್ತೇನೆ ಅಂತ ಹೇಳಿದರೆ ದೇವ್ರು ನಮ್ಮ ಸ್ತೋತ್ರ. ನಾವು ಯಾರ ಮೊರೆ ಹೋಗಬೇಕು? ಕಷ್ಟ ಬಂದಾಗ ನಾವು ಸಂಬಂಧಿಕರ ಹತ್ರ ಆಗಲಿ, ಬೇರೆಯವ್ರ ಹತ್ರ ಆಗಲಿ, ನಾವು ಯಾರ ಹತ್ರ ಹೋದರೂ ಅವರು ಇನ್ನೂ ಹೆಚ್ಚು ಊರೆಲ್ಲ ಮಾಡ್ತಾರೆ ಹೊರತು ನಮ್ಮ ಕಷ್ಟ ಯಾರು ಅರ್ಥ ಮಾಡ್ಕೊಂಬಲ್ಲ. ನಮ್ಮ ಕಷ್ಟ ಯಾರು ಅರ್ಥ ಮಾಡ್ಕೋತಾರೆ? ದೇವ್ರು ಮಾಡ್ಕೋತಾರೆ. ದೇವ್ರು ನಮ್ಮ ಸ್ತೋತ್ರ. ಅದಕ್ಕಾಗಿ ನಾವು ದೇವ್ರು ಮಾಡೋಂಥ ಉಪಕಾರ, ನಮಗೆ ಕಷ್ಟ ಬಂದಾಗ ನಮಗೆ ಕೇಳ್ರಿ ಅಂತ ಹೇಳಿದ್ದಾರೆ ದೇವ್ರು. ಈ ಸ್ತೋತ್ರ. ಈ ದಿನಗಳಲ್ಲಿ ಅನೇಕ ಮಕ್ಕಳು ತಳ್ಳಿ ಬಿಡ್ತಾರೆ. ಯಾಕಂದರೆ ಕಷ್ಟ ಬಂದಾಗ ಅವರಿಗೆ ಯಾರು ಸೇರಿಸ್ಕೊಳ್ಳಲ್ಲ. ಆದರೆ ದೇವ್ರು ನಮ್ಮನ್ನು ಕಷ್ಟದಲ್ಲಿ ಕೂಡ ಮೊರೆ ಇಡ್ರಿ, ನಾನು ನಿಮ್ಮನ್ನು ಬಿಡಿಸುತ್ತೇನೆ ಅಂತ ಹೇಳಿದ್ದಾರೆ. ದೇವ್ರಿಗೆ ಸ್ತೋತ್ರ. ಅದಕ್ಕೋಸ್ಕರ ಪ್ರಿಯದ್ರ ಮಕ್ಕಳೇ, ಈ ದಿನಗಳಲ್ಲಿ ಏನೇ ಕಷ್ಟ ಬಂದರೂ, ಏನೇ ನಷ್ಟ ಬಂದರೂ ನೀವೆಲ್ಲ ಏನು ಮಾಡಬೇಕು? ಕಷ್ಟದಲ್ಲಿ ಭೀ ಸ್ತುತಿ ಸ್ತೋತ್ರ ಹೇಳಬೇಕು, ಯಜ್ಞ ಅರ್ಪಿಸಬೇಕು. ಅದಕ್ಕಾಗಿ ಕಷ್ಟದಲ್ಲೂ ಮಾಡಿರಿ, ಸುಖದಲ್ಲಿ ಮಾಡಿರಿ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಯಾಕಂತಂದರೆ ಸ್ತುತಿ ಯಜ್ಞದಲ್ಲಿ ಅನೇಕ ಕಾರ್ಯಗಳು ಆಗುವಂಥದ್ದಾಗಿದೆ. ಅನೇಕ ಮಕ್ಕಳು ಕುಟುಂಬದಲ್ಲಿ ಕಷ್ಟ ಇದೆ, ಇಲ್ಲ ಅಂತಲ್ಲ. ಅನೇಕ ಮಕ್ಕಳು ಶೋಧನದಲ್ಲಿ ಇದ್ದಾರೆ, ಅನೇಕ ಮಕ್ಕಳು ಕಷ್ಟದಲ್ಲಿ ಇದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ದಿನನಿತ್ಯ ಏನು ಮಾಡಬೇಕು? ಆ ಕಷ್ಟದಲ್ಲೇ ನಾವೇನು ಮಾಡಬೇಕು? ದೇವರಿಗೆ ಮೊರೆ ಇಡಬೇಕು. ಅವೆಲ್ಲದರಿಂದ ಅಂದರೆ ಇವೆಲ್ಲ ಅಂದರೆ ಸರ್ವ ಎಲ್ಲ ಬಂತು ಕಷ್ಟ. ಆ ಕಷ್ಟದಿಂದ ನಾವು ಏನು ಮಾಡ್ತಾರಂತೆ? ದೇವರು ಬಿಡಿಸುವಂಥವರಾಗಿದ್ದಾರೆ. ಅದಕ್ಕೋಸ್ಕರ ಪ್ರತಿಯೊಂದು ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ದೊರಕಲಿ ಎಂದು ನಾನು ಪ್ರಾರ್ಥನೆ ಮಾಡ್ತೀನಿ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ಕರ್ತನೆ. ಅಪ್ಪ ತಂದೆ ನಿನಗೆ ವಂದನೆ ರಾಜ. ನೀವು ಒಳ್ಳೆಯವನು ರಾಜ, ಒಳ್ಳೆಯದನ್ನೇ ಮಾಡುವಂಥ ಸರ್ವಶಕ್ತನಾಗಿದೆ. ನಿನ್ನ ಚಿತ್ತವಂತೆ ಬಲಪಡಿಸು ದೇವ. ಪ್ರತಿಯೊಂದು ಮಕ್ಕಳಿಗೆ ದಿನಗಳಲ್ಲಿ ಆಶೀರ್ವದಿಸು ಕರ್ತನೆ. ಒಂದೊಂದು ಕುಟುಂಬದಲ್ಲಿ ಕರ್ತನೆ ಸಂಕಟ, ವೇದನೆಗಳು ಕರ್ತನೆ, ಅನೇಕ ಸಮಸ್ಯೆಗಳು, ಅನೇಕ ಕರ್ತನೆ ಕಷ್ಟಗಳು, ಎಲ್ಲದರಿಂದ ಕರ್ತನೆ ಬಿಡಿಸ್ತೆ ಅಂತ ಹೇಳಿದಿ ದೇವ. ನಿನಗೆ ಸ್ತೋತ್ರ. ಕಷ್ಟದಾಗಿದ್ದಂಥ ಎಲ್ಲ ಮಕ್ಕಳಿಗೆ ದಿನಗಳಲ್ಲಿ ಸಂತೈಸುವಂಥ ದೇವರಾಗಿದೆಯಪ್ಪ. ನಿನಗೆ ಸ್ತೋತ್ರ. ಇಡೀ ಪ್ರಪಂಚದ ಕರ್ತನೆ ಪ್ರತಿಯೊಂದು ಕುಟುಂಬದಲ್ಲಿ ಶಾಂತಿ ಸಮಾಧಾನ ಇಲ್ಲದೆ ಅನೇಕ ಗೊಂದಲದಿಂದ ಕರ್ತನೆ ನರಳುತ್ತಿದ್ದಾಗ ಕರ್ತನೆ ನೀನು ಅವ್ರ ಜೊತೆ ಇದ್ದು ಅವರ ಸಂಗಡ ಇದ್ದು ಕಾಪಾಡುವಂಥ ಸರ್ವಶಕ್ತನಾಗಿದ್ದಿ ದೇವ. ನಿನಗೆ ಸ್ತೋತ್ರ. ಪ್ರತಿಯೊಬ್ಬರ ಮೇಲಿನ ಆತ್ಮದ ಮಳೆ ಸುರಿಸಿ ಒಬ್ಬೊಬ್ಬರನ್ನು ಜೀವನದಲ್ಲಿ ಕಂಡುಕೊಳ್ಳುವಂತೆ ಈ ದಿನಗಳಲ್ಲಿ ಒಂದೊಂದು ಆ ಕುಟುಂಬ ಮುಟ್ಟು, ಒಂದೊಂದು ಆತ್ಮಗಳಿಗೆ ಮುಟ್ಟು ದೇವ. ನಿನಗೆ ಸ್ತೋತ್ರ. ನಿನ್ನ ಸಾಕ್ಷಿ ಮಕ್ಕಳಾಗಿ, ನಿನ್ನ ಮಕ್ಕಳಾಗಿ ಜೀವಿಸುವಂತೆ ಪ್ರತಿಯೊಬ್ಬರಿಗೆ ದಿನಗಳಲ್ಲಿ ಬಿಡುಗಡೆ ಕೊಡಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳ್ತೇನೆ ತಂದೆ. ಆಮೇನ್. ಪ್ರೈಸ್ ದ ಲಾರ್ಡ್.